ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಪಲ್ಲಕ್ಕಿ ಉತ್ಸವವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಪಲ್ಲಕ್ಕಿ ಉತ್ಸವಕ್ಕೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವೂರ್ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಭಾಗವಹಿಸಿದರು. डॉक्टर विष्णुवर्धन के कर्नाटक रत्न डॉक्टर विष्णु महाराज के ಇಡೀ ಕರ್ನಾಟಕದಲ್ಲಿನ 7 ಕೋಟಿ ಕನ್ನಡಿಗರು ಸಂಭ್ರಮವನ್ನು ಸಡಗರವನ್ನು ಆಚರಣೆ ಮಾಡ್ತಕ್ಕಂಥ ದಿನ. ಕಾರಣ ಇಷ್ಟೇ, ಕೋಟಿ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂತಹ ನಿಮ್ಮೆಲ್ಲರ ಅಭಿಮಾನದ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್ ರವರು ಇವತ್ತು 1972ರಲ್ಲಿ ಸಿನಿಮಾ ರಂಗಕ್ಕೆ ಬಂದು ಸುಮಾರು 37 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದ ಚಿತ್ರರಸಿಕರನ್ನು ರಂಜಿಸಿ
ಹಲವು ದಾಖಲೆಗಳನ್ನು ತಮ್ಮ ಚಲನಚಿತ್ರದ ಮೂಲಕ ಮೂಡಿಸಿ ಎಷ್ಟೋ ಯುವಕರಿಗೆ ಆದರ್ಶಪ್ರಾಯವಾದಂತಹ ಸಿನಿಮಾಗಳನ್ನು ಮಾಡಿ ಅದು ಭಕ್ತಿ ಪ್ರಧಾನ ಇರ್ಬೋದು, ಜಾನಪದ ಇರ್ಬೋದು, ಸಾಂಸಾರಿಕ ಇರ್ಬೋದು, ದೇಶಭಕ್ತಿ ಇರ್ಬೋದು, ನಾಡಭಕ್ತಿ ಇರಬಹುದು, ಎಲ್ಲವನ್ನೂ ಕೂಡ ಎಲ್ಲ ತರಹದ ವಿವಿಧ ಸಿನಿಮಾಗಳನ್ನು ಅಭಿನಯ ಮಾಡೋದ್ರ ಮುಖಾಂತರ ನಮ್ಮನ್ನೆಲ್ಲರನ್ನೂ ಕೂಡ ರಂಜಿಸಿ ಇವತ್ತು ಹೋಗಿದ್ದಾರೆ. ಅವರ ಅಭಿನಯವನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಮೊನ್ನೆ ತಾನೇ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಬಹಳ ನಿಧಾನಗತಿಯಲ್ಲಾದರೂ ಕೊಟ್ಟಿದೆ. ಆದರೂ ಕೂಡ ಅಭಿಮಾನಿಗಳಿಗೆ ಸಂಭ್ರಮ ಸಂತಸ ಅದು ಎಲ್ಲೇ ಮೀರಿದೆ. ಇವತ್ತು ಬಹುಶಃ ಕರ್ನಾಟಕ ಚಲನಚಿತ್ರ ಇತಿಹಾಸದಲ್ಲಿ ಒಬ್ಬ ಕಲಾವಿದನಿಗಾಗಿ ಇಡೀ ಕರ್ನಾಟಕದಾದ್ಯಂತ ಗ್ರಾಮಗಳಲ್ಲೂ ಕೂಡ ಒಂದು ಚಲನಚಿತ್ರ ನಾಯಕ ನಟನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದು ವಿಷ್ಣುವರ್ಧನ್ ಅವರಿಗೆ ಮಾತ್ರ ಸಲ್ಲುತ್ತದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ಇವತ್ತು ಹಿಂದೆ ಏನು 2009ರಲ್ಲಿ ನಮ್ಮನ್ನು ಬಿಟ್ಟೋದ್ರು, 2013ರಲ್ಲಿ ಕೇಂದ್ರ ಸರ್ಕಾರ ಅವ್ರಿಗೋಸ್ಕರ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಅವ್ರಿಗೆ 2006ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೊಡ್ತು. ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ. ಅದಕ್ಕಿಂತ ಮಿಗಿಲಾಗಿ ಅಭಿಮಾನಿಗಳು ಅಭಿಮಾನದಿಂದ ಸಾಹಸ ಸಿಂಹ ಅಂತೇಳಿ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು, ಅಭಿನವ ಭಾರ್ಗವ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು, ಮೈಸೂರು ರತ್ನ ಅಂತ ಕೊಟ್ಟಿರ್ತಕ್ಕಂಥದ್ದು, ನಟ ಸಾಮ್ರಾಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಪ್ರೀತಿಯ ಒಂದು ಗುರುತಾಗಿದೆ. ಸೊ ಹಾಗಾಗಿ ವಿಷ್ಣುವರ್ಧನ್ ಅವರು ಯಾವತ್ತೂ ಕೂಡ ಯಾವುದೇ ಪ್ರಶಸ್ತಿಗಳಿಗೆ ಆಸೆ ಪಟ್ಟವರಲ್ಲ, ಆದರೆ ಅಭಿಮಾನಿಗಳು ಕೊಟ್ಟಂಥ ಬಿರುದುಗಳನ್ನು ತನ್ನ ಹೃದಯದಲ್ಲಿ ಇಟ್ಕೊಂಡಂಥವರು. ಹಾಗಾಗಿ ಇವತ್ತು ಇಡೀ ಚಿತ್ರರಂಗ ಅವರ ಪರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅಂತೇಳಿ ಅವರ ಪರವಾಗಿ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದು. ಅದು ಶ್ರುತಿ ಇರ್ಬೋದು, ಜಯಮಾಲ ಅವರು ಇರ್ಬೋದು, ಅಥವಾ ತಾರಾ ಇರ್ಬೋದು, ಮಾಳವಿಕಾ ಇರ್ಬೋದು. ಸೊ ಹೀಗಾಗಿ ಅನೇಕ ಸುದೀಪ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ವಿಷ್ಣುವರ್ಧನ್ರ ಪರವಾಗಿ, ಅವಿನಾಶ್ ಮಾಳವಿಕಾ ಅವರು ಇರ್ಬೋದು, ಜಯಮಾಲ ಅವರು ಮಾಜಿ ಮಂತ್ರಿಗಳು, ಇವರೆಲ್ಲರೂ ಕೂಡ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ರು. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವ್ರಿಗೆ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಕೋಟಿ ವಿಷ್ಣುದಾದ ಅಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗಾಗಿ ಆಮೇಲೆ ಭಾಳ ವಿಶೇಷವಾಗಿ ಮಾಯಸಂದ್ರದ ವಿಷ್ಣುವರ್ಧನ್ ಅಭಿಮಾನಿಗಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗ್ತದೆ. ಒಂದು ವಿಶಿಷ್ಟವಾದಂಥ ದಾಖಲೆಯನ್ನು ಮಾಯಸಂದ್ರದ ವಿಷ್ಣುದಾದ ಅಭಿಮಾನಿಗಳು ಮಾಡಿದ್ದಾರೆ. ಅದು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದ ಚಲನಚಿತ್ರ ನಾಯಕ ನಟರ ಸಿನಿಮಾದ ಇತಿಹಾಸದಲ್ಲಿ 50 ಅಡಿ ಸ್ಟಾರನ್ನು ಕಟ್ಟಿದ್ದು ನಮ್ಮ ಮಾಯಸಂದ್ರದ ವಿಷ್ಣುದಾದ ಅಭಿಮಾನಿಗಳು. ನಮ್ಮ ಮಾಯಸಂದ್ರ ವಿಷ್ಣುದಾದ ಅಭಿಮಾನಿಗಳು, ಅದರಲ್ಲಿ ನಾನು ಕೂಡ ಇದ್ದೆ ಅನ್ನೋದು ಒಂದು ಹೆಮ್ಮೆ ಆಗ್ತದೆ ಆ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಮಂಚನಹಳ್ಳಿ ಶ್ರೀನಿವಾಸ್ ಅವರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರು, ಅವರು ಕೂಡ ಆ ಒಂದು ಸ್ಟಾರನ್ನು ಕಟ್ಟೋದ್ರಲ್ಲಿ ಕೂಡ ಅವ್ರದ್ದು ಪಾತ್ರ ಇದೆ. ಆಮೇಲೆ ಭಾಳ ವಿಶೇಷವಾಗಿ ನಮ್ಮ 60 ಅಡಿ ಕಟೌಟ್ ಇಲ್ಲಿಂದ ಲಾರಿಲಿ ಹೋಗೋಲ್ಲ ಪೊಲೀಸರು ಹಿಡ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಆ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಆ ವಿಚಾರವಾಗಿ. ಹಾಗಾಗಿ ನಮ್ಮ ಮುನ್ಸ್ವಾಮಿ ಇರ್ಬೋದು, ನಮ್ಮ ಪಿಲ್ಲಪ್ಪ ಇರ್ಬೋದು, ನಮ್ಮ ಹಳೆಹಳ್ಳಿ ನಮ್ಮ ನಟರಾಜ್ ಅಂದರು ಎಲ್ಲಿ ನೋಡಿದ್ರು ವಿಷ್ಣುವರ್ಧನ್, ಏನೇ ಬರವಣಿಗೆ ಬರೆದು ವಿಷ್ಣುವರ್ಧನ್ ಹೆಸರನ್ನು ಬರಿತಾ ಇರ್ತಾರೆ. ಆ ಒಂದು ನಾನು ಕರ್ನಾಟಕದ ಬಾರ್ಡ್ರ್ ಮೇಲೆ ಬಣ್ಣ ಬಳಿ ಅಂತ ಹೇಳಿದ್ರೆ ಬಣ್ಣನ ಬೆಳೆದ್ಬಿಟ್ಟು ವೆಲ್ಕಮ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಕೆಳಗೆ ವಿಷ್ಣು ಆರ್ಟ್ಸ್ ಅಂತೇಳಿ ಹಾಕಿದರು. ಆ ಥರ ಹುಚ್ಚೋಭಿಮಾನಿ. ಹಾಗಾಗಿ ಈ ಥರದ ಹುಚ್ಚೋಭಿಮಾನಿಗಳು ಬಹುಶಃ ವಿಷ್ಣುವರ್ಧನ್ ಮಾತ್ರ ರಾಜ್ಯದಲ್ಲಿ ಇದ್ದಾರೆ ಅಂತೇಳಿ ನನಗನ್ನಿಸುತ್ತೆ. ಈಗಾಗಲೇ ಇನ್ನೊಂದು ದಾಖಲೆಯನ್ನು ಮಾಡಿಕೊಟ್ಟಿದ್ದಾರೆ ಮಾಯಸಂದ್ರದ ವಿಷ್ಣುದಾದ ಅಭಿಮಾನಿಗಳು. 7 ಪಲ್ಲಕ್ಕಿಗಳನ್ನು ವಿಷ್ಣುದಾದ ಅವರ ಭಾವಚಿತ್ರ ಒಳಗೊಂಡಂಥ ಪಲ್ಲಕ್ಕಿಯನ್ನು ಇವತ್ತು ಇಡೀ ಇಡೀ ಆನೇಕಲ್ ತಾಲೂಕಿನಾದ್ಯಂತ ಮೆರವಣಿಗೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಒಂದು ವಿಶಿಷ್ಟವಾದಂಥ ದಾಖಲೆ. ಹಾಗಾಗಿ ಅದನ್ನು ಇವತ್ತು ನಮ್ಮ ಮಾಯಸಂದ್ರದ ವಿಷ್ಣು ಸೇನಾ ಸಮಿತಿಯವರು, ವಿಷ್ಣುದಾದ ಅಭಿಮಾನಿಗಳು ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗಾಗಲೇ ಮಂಚನಹಳ್ಳಿಯಲ್ಲೂ ಕೂಡ ಬೆಳಗ್ಗೆ 6-7 ಗಂಟೆಗೆ ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೆದಿದೆ.
ಮತ್ತು ಹೆಬ್ಗೋಡಿಯಲ್ಲೂ ಕೂಡ ಅನ್ನದಾಸೋಹ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮವೂ ಕೂಡ ಅಲ್ಲಿ ನಡೆದಿದೆ. ಈಗ ಇಲ್ಲಿ ಕೂಡ ಅನ್ನದಾಸೋಹ, ಪುಸ್ತಕ ವಿತರಣೆ ಮತ್ತು ಪಲ್ಲಕ್ಕಿ ಉತ್ಸವಗಳ ಮೆರವಣಿಗೆ ಕೂಡ ಮಾಯಸಂದ್ರದಿಂದ ಹೊರಟು ಆನೇಕಲ್ಲಿಂದ ಚಂದಾಪುರದಿಂದ ಅತ್ತಿಬೆಲೆಯಿಂದ ಮತ್ತೆ ನಮ್ಮ ಮಾಯಸಂದ್ರ ಗ್ರಾಮಕ್ಕೆ ಬಂದು ಅಂತಿಮ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿಷ್ಣುದಾದ ಅಭಿಮಾನಿಗಳು ಆ ಪಲ್ಲಕ್ಕಿಯನ್ನು ಹಿಂಬಾಲಿಸಬೇಕು. ಯಾವುದೇ ನೀವು ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು, ಶಾಂತಿ ರೀತಿಯಿಂದ ಒರೆಸ್ಬೇಕು. ವಿಷ್ಣುದಾದವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಶಾಂತಿಯಿಂದ ಒರೆಸ್ಬೇಕು ಅಂತೇಳಿ ಅವ್ರು ಹೇಳ್ಕೊಟ್ಟಂಥ ಪಾಠ ನಮಗಿವತ್ತು ಮಾರ್ಗದರ್ಶನ ಆಗಬೇಕು. ಹಾಗಾಗಿ ಯಾರು ಕೂಡ ನಮ್ಮ ವಿರುದ್ಧವಾಗಿ ಯಾರೋ ಕಲಾವಿದರ ವಿರುದ್ಧವಾಗಿ ಘೋಷಣೆ ಕೂಗೋದಾಗಲಿ ಅಥವಾ ಧಿಕ್ಕಾರ ಕೂಗೋದಾಗಲಿ ದಯವಿಟ್ಟು ಬೇಡ. ನಮ್ಮ ವಿಷ್ಣುದಾದ ಅವ್ರ ಪರವಾದಂತಹ ಘೋಷಣೆಗಳನ್ನು ಮಾತ್ರ ಕರಿಬೇಕು. ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ನಾವು ಅಳಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ವಿಶೇಷವಾಗಿ ನಮ್ಮ ಮುನ್ಸ್ವಾಮಿ ಮೊದಲಿನಿಂದೊಂದು ಹುಚ್ಚು ಅಭಿಮಾನಿ, ವೀರಾಭಿಮಾನಿ. ಇಲ್ಲಿ ಮಾಯಸಂದ್ರದಲ್ಲಿ ಏನೇ ಮಾಡಿದ್ರೂ ಕೂಡ ಭಾಳ ಅದನ್ನು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ವಿಷ್ಣುದಾದ ಅವರ ಕಾರ್ಯಕ್ರಮ ಎಲ್ಲೇ ಆದರೂ ಕೂಡ ಅಲ್ಲಿ ಬರ್ತಾರೆ, ಅವರ ತಂಡವನ್ನು ಕಟ್ಕೊಂಡು. ಆಮೇಲೆ ಅವ್ರು ಬಂದರೆ ಸುಮ್ಮನೆ ಬರೋದಿಲ್ಲ, 50 ಜನ 100 ಜನನ ಜೊತೇಲಿ ಕರ್ಕೊಂಬರ್ತಾರೆ. ಅಷ್ಟು ಶಕ್ತಿ ಇರ್ತಕ್ಕಂಥ ನಮ್ಮ ಮುನ್ಸ್ವಾಮಿ. ಹಾಗೆ ಅವರಿಗೆ ಒಳ್ಳೆಯದಾಗಲಿ. ಆ ವಿಷ್ಣುದಾದ ಅವರ ಆಶೀರ್ವಾದ ಸದಾ ನಮ್ಮ ಮುನ್ಸ್ವಾಮಿಯವ್ರ ಮೇಲೆ ಇರಲಿ. ಆಮೇಲೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ಆದಂಥ ಶ್ರೀನಿವಾಸ್ ಅವರು, ಮಂಚನಹಳ್ಳಿ ಶ್ರೀನಿವಾಸ್ ಅವರು ಸಹ ಅವರು ಕೂಡ ವೀರಾಭಿಮಾನಿ, ಹುಚ್ಚೋಭಿಮಾನಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾಕೆಂದರೆ ನಾನು ನೋಡ್ದಂಗೆ ಅವರ ಪತ್ನಿಯ ಮಾಂಗಲ್ಯ ಸರವನ್ನು ಮಾರಿಬಿಟ್ಟು ಕಟೌಟ್ರನ್ನು ಕಟ್ಟಿರ್ತಕ್ಕಂಥದ್ದು, ಹಾರಗಳು ಹಾಕಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ. ಅಂಥ ಒಂದು ಅಭಿಮಾನಿಗಳು. ಆಮೇಲೆ ನಮ್ಮ ಹಳೆಹಳ್ಳಿ ರವಿ ಕೂಡ ಇಲ್ಲೇ ವಿಷ್ಣುವರ್ಧನ್ ಅಭಿಮಾನಿ ಇಲ್ಲಿ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಸಮ್ಮಿಲನ. ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಬೆಸ್ಮಾನಹಳ್ಳಿ ರಾಮಕೃಷ್ಣ ಅವರು ನನಗೆ ಯಾವಾಗಲೂ ಇದು ಮಾಡೋರು, ಯಾವತ್ತಾದರೂ ಒಂದಿನ ವಿಷ್ಣುದಾದ ಅವ್ರ ಹತ್ರ ಕರ್ಕೊಂಡೋಗಿ ಅಂತೇಳಿ. ಸೊ ಒಂದಿನ ಪ್ರಯತ್ನ ಪಟ್ವಿ, ನಮಗೆ ಸಿಗಲಿಲ್ಲ. ಸೊ ಹಾಗಾಗಿ ನಮಗೆ ಅದೊಂದು ಬೇಸರ. ಯಾಕೆಂದರೆ ನನಗೆ ಭಾಳ ವರ್ಷಗಳಿಂದ ಅತ್ತಿಬೆಲೆಗೆ ಕರೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅದನ್ನು 2008 ಅಕ್ಟೋಬರ್ 10ನೇ ತಾರೀಕು ಅವ್ರನ್ನ ಭೇಟಿ ಮಾಡಿದ್ದೆ ನಾನು. 2008 ಅಕ್ಟೋಬರ್ 10ನೇ ತಾರೀಕು ಭೇಟಿ ಮಾಡಿ, ನೀವು ಬರಬೇಕಣ್ಣ, ಈ ರೀತಿ 101 ಮದುವೆಗಳನ್ನು ಮಾಡ್ತಾಯಿದ್ವಿ, ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾಯಿದ್ವಿ, ನೀವು ಬಂದು ತಾಲಿ ಎತ್ಕೊಡ್ಬೇಕು ಅಂತೇಳಿ ಕೇಳಿದ್ವಿ ನಾವು ಅವ್ರನ್ನ. ಆಮೇಲೆ ಅವರು ಇಲ್ಲ, ಆರೋಗ್ಯದ ವಿಚಾರವಾಗಿ ನಮ್ಮ ಹತ್ರ ಹೇಳಿದ್ರು, ಮುಂದಿನ ವರ್ಷ ಭಾಳ ನಾನು ಬಂದೇ ಬರ್ತೀನಿ ಅಂತೆಲ್ಲ ಹೇಳಿದ್ರು. ಸದಾ ಇರುತ್ತೆ. ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ, ಅದರಲ್ಲಿ ಅವರನ್ನು ಕಾಣುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅಂಥೇಳಿ ಈ ಕಾರ್ಯಕ್ರಮ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ನಾವೆಲ್ಲರೂ ಕೂಡ ಜೊತೆಗೆ ಹೋಗೋಣ. ಆಮೇಲೆ 28ನೇ ತಾರೀಕು ನಾಳೆ ಭಾನುವಾರಕ್ಕೆ 8 ದಿನಕ್ಕೆ ಅತ್ತಿಬೆಲೆಯಲ್ಲಿ ಬಹಳ ಅದ್ಧೂರಿಯಾದಂಥ ವಿಷ್ಣುದಾದ ಅವರ 75ನೇ ವರ್ಷದ ಹುಟ್ಟುಹಬ್ಬ ಇದೆ. ಅದೇ ನೀವೆಲ್ಲರೂ ಕೂಡ ಆನೇಕಲ್ ತಾಲೂಕಿನಾದ್ಯಂತ, ಬೆಂಗಳೂರು ನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿಷ್ಣುದಾದ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳು, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು, ಧ್ರುವ ಸರ್ಜಾ ಅಭಿಮಾನಿಗಳು, ನಮ್ಮ ದುನಿಯಾ ವಿಜಯ್ ಅಭಿಮಾನಿಗಳು, ಗಣೇಶ್ ಅಭಿಮಾನಿಗಳು ಎಲ್ಲರೂ ಕೂಡ ಬರೋಕೆ. ಯಾಕೆಂದರೆ ಕನ್ನಡದ ವಿಚಾರ. ಯಾಕೆಂದರೆ ಇನ್ನೊಂದು ವಿಷಯ ಸ್ಪಷ್ಟ ಮಾಡೋಕ್ಕೆ ಹೋಗ್ತೀನಿ. ಯಾರ್ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದಾರೆ ವಿಷ್ಣುದಾದವರ ಕರ್ನಾಟಕ ರತ್ನನ ಕಾಡಿಬೇಡಿ ತಗೊಂಡ್ರು ಅಂತೇಳಿ ಅಂತ. ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತೀವಿ ನಾವು, ಸುಲಭವಾಗಿ ಗೆದ್ದುಬಿಟ್ರೆ ನಮಗೇನು ಅನಿಸುತ್ತೆ, ಇಷ್ಟೇನ ಮ್ಯಾಚು ಅನಿಸ್ಬಿಡುತ್ತೆ. ಆದರೆ ಬಾಲ್ ಟು ಬಾಲ್ಗೆ 10 ರನ್ ಬೇಕು, ಒಂದು ಬಾಲ್ಗೆ 20 ರನ್ ಬೇಕು, ಒಂದು ಬಾಲ್ಗೆ 6 ರನ್ ಬೇಕು, 10 ಬಾಲ್ಗೆ 50 ರನ್ ಬೇಕು ಅಂದಾಗ ಆ ಮ್ಯಾಚ್ ಹೆಂಗಿರ್ತೇಳಿ, ಸೆನ್ಸೇಷನಲ್, ರೋಚಕವಾಗಿರ್ತದೆ. ಹಾಗೇನೆ ವಿಷ್ಣುದಾದ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ರೋಚಕವಾದಂಥ ಗಳಿಗೆನಲ್ಲೇ ಬಂದಿರ್ತಕ್ಕಂಥದ್ದು. ಅದನ್ನು ಯಾರು ಅಲ್ಲಗಳಕ್ಕಾಗೋದಿಲ್ಲ. ಆಮೇಲೆ ಅವ್ರಿಗೆ ಯಾವತ್ತೂ ನ್ಯಾಷನಲ್ ಅವಾರ್ಡ್ಗಳು ಬರಬೇಕಾಗಿತ್ತು. ಇವತ್ತು ಲಾಲಿ ಅಂತ ಸಿನಿಮಾ, ಆ ಸಿನಿಮಾಗೆ ಬರಬೇಕಾಗಿತ್ತು. ಬಂಧನ ಅಂತ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕಾಗಿತ್ತು, ಸಿನಿಮಾಗೆ ಕೊಟ್ಟರು, ಆದರೆ ನಾಯಕ ನಟನಿಗೆ ಕೊಡಲಿಲ್ಲ. ಮುತ್ತಿನಾರಾಗಿ ಬರಬೇಕಾಗಿತ್ತು, ಸಿನಿಮಾಗೆ ಬಂತು, ಆದರೆ ನಾಯಕ ನಟನಿಗೆ ಬರಲಿಲ್ಲ. ಸೊ ಹಾಗಾಗಿ 9 ಸ್ಟೇಟ್ ಅವಾರ್ಡ್ಗಳು, 7 ಫಿಲ್ಮ್ಫೇರ್ ಅವಾರ್ಡ್ಗಳು ಪಡೆದಿರ್ತಕ್ಕಂಥ ಕನ್ನಡದ ನಟ. ಸೊ ಇದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಹಾಗಾಗಿ ಆಮೇಲೆ ಕೇಂದ್ರ ಸರ್ಕಾರ ಅಂಚೆ ಚೀಟಿ ಬಿಡುಗಡೆ ಮಾಡಿರ್ತಕ್ಕಂಥ ನಟನೂ ಕೂಡ ನಮ್ಮ ವಿಷ್ಣುದಾದ ಅವರಿದ್ದಾರೆ.
ಸೊ ಹಾಗಾಗಿ ಆಮೇಲೆ ಜೀವಮಾನ ಪ್ರಶಸ್ತಿ, ಫಿಲ್ಮ್ಫೇರ್ ಜೀವಮಾನ ಪ್ರಶಸ್ತಿಯನ್ನು ಆಂಧ್ರದಲ್ಲಿ ಪಡ್ಕೊಂಡಂಥದ್ದು ಕೂಡ ಏಕೈಕ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್. ಸೊ ಇದನ್ನು ನಾವು ಕೂಡ ಮನಗಾಣಬೇಕು. ಆಮೇಲೆ ದೇಶದ ಬಹುತೇಕ ಭಾಷೆಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳ, ಹಿಂದಿ ಮತ್ತು ಮರಾಠಿನಲ್ಲೂ ಕೂಡ ಮಾಲ್ಗಡಿ ಡೇಸ್ ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿದಂಥ ಮಾಲ್ಗಡಿ ಡೇಸ್ ಧಾರಾವಾಹಿನಲ್ಲೂ ಕೂಡ ಮರಾಠಿನಲ್ಲಿ ಅಭಿನಯ ಮಾಡಿದ್ದಾರೆ. ಸೊ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಂಥ ಏಕೈಕ ಕನ್ನಡದ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು. ಇವತ್ತು ಅವ್ರು ಬದುಕಿದ್ರೆ ನಮಗೆ ಭಾಳ ಖುಷಿ ಆಗ್ತಿತ್ತು. ಇವತ್ತು ಕೂಡ ಸಂತೋಷ ಆಗ್ತಿದೆ. ನಮ್ಮೆಲ್ಲರ ಅಭಿಮಾನಿಗಳ ಮುಖದಲ್ಲಿ ವಿಷ್ಣುದಾದವ್ರನ್ನ ಕಾಣ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಮುನ್ಸ್ವಾಮಿ ಮತ್ತು ನಮ್ಮ ಪಿಲ್ಲಪ್ಪ, ನಮ್ಮ ನಟರಾಜು, ರವಿ ಮತ್ತು ನಮ್ಮ ಮಂಚನಹಳ್ಳಿ ಶ್ರೀನಿವಾಸು ಮತ್ತು ನಮ್ಮ ರಾಮಕೃಷ್ಣ ಅವರು ಮತ್ತು ಹಾರೋಹಳ್ಳಿ ರಾಮಸ್ವಾಮಿ ಹಾರೋಹಳ್ಳಿ ಹಾರೋಹಳ್ಳಿ ನೀನು ಹಾರೋಹಳ್ಳಿಯ ಒಂದು ಪಿರಂಗಿ ನೀನು ಆಯಿತಾ. ಹಾರೋಹಳ್ಳಿಯ ಒಂದು ಪಿರಂಗಿ ಅಂದರೆ ಗೊತ್ತಲ್ಲ, ಬಾಂಬ್ಗಳು ಸಿಡಿಸೋದು, ಅದು ನೀನೊಂಥರ ಬಾಂಬು ಮಾಡಿ ಒಳ್ಳೇದಾಗಲಿ. ಸೊ ಹಾಗಾಗಿ ನಮ್ಮೆಲ್ರಿಗೂ ಖುಷಿ ಆಗುತ್ತೆ, ಸಂತೋಷ. ಈ ಮೆರವಣಿಗೆ ಭಾಳ ಯಶಸ್ವಿಯಾಗಿ ನಡೀಲಿ. ಮತ್ತು ನಮ್ಮ ಮುನ್ಸ್ವಾಮಿಗೆ ಒಳ್ಳೇದಾಗಲಪ್ಪ, ಒಳ್ಳೇದಾಗಲಿ. ಮುನ್ಸ್ವಾಮಿ ಅವರೆಲ್ಲ ತಂಡಕ್ಕೆ, ಮಾಯಸಂದ್ರ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ವಿಷ್ಣುದಾದ ಅಭಿಮಾನಿಗಳೇ ಒಳ್ಳೇದಾಗಲಿ. ಈಗ ಆ ಪಲ್ಲಕ್ಕಿಗೆ ಚಾಲನೆ ಕೊಡೋಣ. ಎಲ್ಲರೂ ಸಿಹಿ ತಿಂದಿದ್ದೀರಿ, ಒಳ್ಳೇದಾಗಲಿ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಮಹಾರಾಜ್ಗೆ. ವಿಷ್ಣುದಾದವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 75ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸಾಹಸಿಂಹ ಅಂತ ಬಿರುದು ಕೊಟ್ಟಿರುವಂಥ ಹಾಗೂ ಅಪ್ಪಾಜಿ ಸಾಹಸಿಂಹ ಹಾಗೂ 75ನೇ ವರ್ಷದ ಹುಟ್ಟುಹಬ್ಬ ಹಾಗೂ ತಾಲೂಕಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಹಾಗೂ ಹೋಬಳಿಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಭಾರಿ ಹಬ್ಬದ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀರಿ. ಏನು ನಾವು ಈ ಕರ್ನಾಟಕ ರತ್ನ ಅಂತ ಪಡ್ಕೊಬೇಕಾದಾಗ ನಾವು ಎಷ್ಟು ಶ್ರಮ ಬಿದ್ದಿದ್ದೀರಿ, ನಮ್ಮ ಅಭಿಮಾನಿಗಳಾಗಿರ್ಬೋದು, ಅದರಿಂದ ಕೈ ಜೋಡಿಸೋರಾಗಿರ್ಬೋದು ಹಾಗೂ ಸರ್ಕಾರಗಳಾಗಿರ್ಬೋದು. ಇವತ್ತು ನಮಗೆ ಎಲ್ಲ ರೀತಿ ಸಂತೋಷ ಒಂದು ಕಡೆ ಅಂದರೆ ಮನೆಯಲ್ಲಿ ನಮ್ಗೆ ಮಕ್ಕಳು ಹುಟ್ಟಿದ್ರೆ ಹೆಂಗೆ ತುಂಬ ದಿನದ ನಂತರ ಆ ಥರ ನಮಗೆ ಸಂತೋಷ ಆಗಿದೆ. ಅದೇ ರೀತಿ ಅಪ್ಪಾಜಿಗೆ ಸಾಹಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬ್ರಿಗೆ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬ. ಅದೇ ರೀತಿ ನಾವು ಆನೇಕಲ್ ತಾಲೂಕಲ್ಲಿ ಮಾಯಚಂದ್ರ ಗ್ರಾಮದಲ್ಲಿ ನಮ್ಮ ಮುನ್ಸ್ವಾಮಿ ಟೀಮ್ ಏನಿದೆ ಹಾಗೂ ನಮ್ಮ ಅಣ್ಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ದೇವಣ್ಣವರ ನೇತೃತ್ವದಲ್ಲಿ ಹಾಗೂ ಮುನ್ಸ್ವಾಮಿ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾಯಚಂದ್ರದಲ್ಲಿ ನಾವು ಭಾರಿ ವಿಶೇಷವಾಗಿ ಹಬ್ಬ ರೀತಿಯಲ್ಲಿ ಮಾಡಿದ್ದೀರಿ. ಇಲ್ಲಿ ಚಾಲನೆ ಮಾಡಿ ಇಲ್ಲಿಂದ ಆನೇಕಲ್ ಹೋಗ್ತದೆ ಬಾಬಾ ನಮ್ಮ ಸಾಹೇಬರಿಗೆ ಅಲ್ಲಿ ಹೂವಿನ ಸನ್ಮಾನ ಇಟ್ಕೊಂಡು, ಅದೇ ರೀತಿ ಅಲ್ಲಿಂದ ಚಂದಾಪುರ ಬಂದು ಚಂದಾಪುರದಿಂದ ಹತ್ತಿಬೆಲೆ ನಮ್ಮ ಗಡಿಗೆ ಬರ್ತದೆ. ನಮ್ಮ ಹೊಸೂರು ನಮ್ಮ ಕರ್ನಾಟಕ ಗಡಿಗೆ ಅಲ್ಲಿ ಬಂದು ನಮ್ಮ ಅಣ್ಣ ದೇವಣ್ಣವರು ಅಲ್ಲಿ ಎಲ್ಲರೂ ನಮ್ಮ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಅದೇ ರೀತಿ ನಮ್ಗೆ ಲಾಸ್ಟು ಆರುವಳ್ಳಿಗೆ ಬರ್ತೈತೆ. ಆರುವಳ್ಳಿಗೆ ಅವಳಂದು ಬಿಟ್ಟು ನಮ್ಮ ಅಭಿಮಾನಿ ಇದ್ದಾನೆ, ಕಟ್ಟಭಿಮಾನಿ, ಅಲ್ಲಿಗೆ ಬರ್ತೈತೆ. ಅಲ್ಲಿ ಭೇಟಿ ಕೊಟ್ಟು ಲಾಸ್ಟ್ ನಮ್ಮ ಮಾಯಚಂದ್ರ ಗ್ರಾಮಕ್ಕೆ ಬರ್ತೈತೆ. ಹಾಗೂ ನಮ್ಮ ಆನೇಕಲ್ ತಾಲೂಕಿನ ಹಾಗೂ ನನ್ನ ವಿಷ್ಣು ಅಭಿಮಾನಿಗಳೆಲ್ಲರ ಪರವಾಗಿ ಹಾಗೂ ನನ್ನ ವಿಶೇಷವಾಗಿ ನಾನು ಮಾಯಚಂದ್ರ ಗ್ರಾಮ ಪರವಾಗಿ ಹಾಗೂ ತಾಯಿ ದ್ರೌಪದಮ್ಮ ತಾಯಿ ಹಾಗೂ ಪಿಲ್ಲಪ್ಪ ಸ್ವಾಮಿ ಆಶೀರ್ವಾದದೊಂದಿಗೆ ಎಲ್ಲರೂ ನಮ್ಮ ವಿಷ್ಣು ಅಭಿಮಾನಿಗಳಿಗೆ ಜಯಕಾರ ಹೇಳುತ್ತಾ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣು ಸಾಹೇಬರಿಗೆ ನಮ್ಮ ಸಾಹಸಿಂಹ ವಿಷ್ಣುವರ್ಧನ್ ಅವರಿಗೆ 75ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ ಒಂದು ಒನ್ನವೇ, ಯಾವುದೇ ಕಾರ್ಯಕ್ರಮದಲ್ಲಿ ಅಡಿಚಣೆ ಇಲ್ಲದೆ ಶಾಂತಿಯಾಗಿ ನಾವು ರ್ಯಾಲಿ ನಡೆಸ್ಕೊಂಡು ದಯವಿಟ್ಟು ಏನೂ ಮಾಡಿದಿರ ಶಾಂತಿಯಾಗಿ ಬರಬೇಕಂತ ಕೋರ್ತೀವಿ. ವಿಷ್ಣುವರ್ಧನ್ ರವರ 75ನೇ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಸಮಸ್ತ ಕನ್ನಡಿಗರ ಪರವಾಗಿ ವಿಷ್ಣುವರ್ಧನ್ ಅವರಿಗೆ ಶುಭಾಶಯಗಳು. ಹಾಗೆ ಸಮಸ್ತ ಕನ್ನಡಿಗರಿಗೂ ಸಹ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.